ಫ್ರೆಂಡ್ಸ್, ಬೆಳಿಗ್ಗೆ ಚೂಡಿ ಪೂಜೆ ಆದಮೇಲೆ ನಾನು ಈಗ ಸಿಗ್ತಾ ಇದ್ದೇನೆ. ಇವತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮಧ್ಯಾಹ್ನ ನಾವು ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ, ಮಠದಲ್ಲಿ. ಸೊ ಈಗ ರಾತ್ರಿ ಊಟಕ್ಕೆ ಆಲೂಗಡ್ಡೆ ಬಾಜಿ ಮತ್ತು ಚಪಾತಿ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ಬಾಜಿಗೆ ಈರುಳ್ಳಿ ಹಾಕ್ತಾ ಇಲ್ಲ, ಹಾಗೆ ಒಗ್ಗರಣೆ ಹಾಕಿ ಮಾಡ್ತಾ ಇದ್ದೀನಿ. ಅದು ಸಿಂಪಲ್ ಆಗಿ ಬಾಜಿ ಮಾಡ್ಕೊಳ್ತೀನಿ. ಈಗ ಹಿಟ್ಟಿನೂ ಕಲಿಸ್ಕೊಳ್ಬೇಕು, ಹಿಟ್ಟು ಕಲಿಸ್ತೇನೆ. ಹಾಯ್, ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ ಎಲ್ಲರಿಗೂ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾಗರ ಪಂಚಮಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ನಾಗರಕಟ್ಟೆ ಇದೆ, ನಾಗರ ಪೂಜೆ ಇದೆ. ನಾಗರ ಪೂಜೆ ಎಲ್ಲ ಹೇಗಾಗತ್ತೆ ಅಂತ ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆ. ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎರಡನ್ನೂ ಕೂಡ ಮಾಡಬೇಕಂತ ಇದ್ದೇನೆ. ಇವತ್ತು ನಾಗರ ಪಂಚಮಿ ಆದ್ರಿಂದ ಏನು ಮುಸ್ಲಿದೇನು ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ನಿಮ್ಮನೆಲ್ಲ ನಾಗರ ಪೂಜೆ ಹೇಗಾಗತ್ತೆ ಅಂತ ಹೇಳಿ ಕಮೆಂಟ್ ಹಾಕಿ. ನಾನಿವತ್ತು ಉಪ್ಪಿಟ್ಟು ಮಾಡಲಿಕ್ಕೆ ರವಾವನ್ನು ಹುರ್ಕೊಳ್ತಾ ಇದ್ದೇನೆ. ವೆಜಿಟೇಬಲ್ ಉಪ್ಮಾ ಅಂದರೆ ಈರುಳ್ಳಿ ಹಾಕದೇ ಮಾಡೋದು. ಇವತ್ತು ನಾಗರ ಪಂಚಮಿ ಆಗಿದ್ದರಿಂದ ಈರುಳ್ಳಿ ಎಲ್ಲ ತಿನ್ನೋದಿಲ್ಲ, ಹಾಗೆಯೇ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೇನೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಆಯಿತು. ನಾನು ಹರಿವಾಣವನ್ನು ರೆಡಿ ಮಾಡಿದೆ. 3 ಹರಿವಾಣ, ಒಂದು ನಮ್ಮ ನಾಗರಕಟ್ಟೆಗೆ, ಇನ್ನೊಂದು ನಮ್ಮ ಕೇರಿಯ ನಾಗರಕಟ್ಟೆಗೆ, ಇನ್ನೊಂದು ಇನ್ನೊಬ್ಬರ ಹೆಸರಲ್ಲಿ. ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಕಿಚಡಿಗೆ ಇಟ್ಕೊಳ್ಬೇಕು ಮತ್ತು ಹಾಗೆ ಅಡುಗೆನೂ ಮಾಡಬೇಕು. ಏನೇನು ಅಡುಗೆ ಮಾಡ್ತೇನೆ ಅಂತ ಎಲ್ಲ ಹೇಳ್ತೇನೆ. ನಾಗರಕಟ್ಟೆಗೂ ಕೂಡ ಹೋಗಬೇಕು. ಸ್ವಲ್ಪ ಲೇಟ್ ಇದೆ, ಭಟ್ರು ಲೇಟಾಗಿ ಬರ್ತಾರೆ. ಸೊ ಎಲ್ಲ ಕಡೆಗೂ ಪೂಜೆ ಮಾಡಿ ಬರಬೇಕಲ್ಲ, ಅವ್ರಿಗೆ ಲೇಟ್ ಆಗುತ್ತೆ. ಹಾಗೆ ನಮ್ಮ ಮನೇಲೂ ಕೂಡ ಪೂಜೆ ಲೇಟು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಪೂಜೆಗೆ ಏನೇನು ಬೇಕೆಲ್ಲ. ಪೂಜೆ ತಯಾರಿ ಜೊತೆಗೆ ನಾವು ಅಡುಗೆನೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅಡುಗೆಗೆ ಇಟ್ಕೊಂಡೆ. ಇವತ್ತು ವಟಾಣೆ ಮತ್ತು ನುಗ್ಗೆಕಾಯಿ ಕಳಲೆ ಹಾಕಿ ಸಾರು ಮಾಡೋದು ತುಂಬ ಚೆನ್ನಾಗಿರ್ತದೆ. ಈ ಪದಾರ್ಥ ಮಾತ್ರ ವಟಾಣೆಯನ್ನು ಬೇಯಿಸ್ಕೊಳ್ಬೇಕು. ಹಾಗೆಯೇ ವಿಶೇಷ ಹಬ್ಬದ ಸಮಯದಲ್ಲಿ ನಾವು ತವೆನೇ ಮಾಡೋದು. ತವೆ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ನಾಗದೇವರ ಪೂಜೆಗೆ ನೈವೇದ್ಯಕ್ಕೆ ಕಿಚಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಕಿಚಡಿ ತುಂಬ ಜನ ನಾಗರ ಪಂಚಮಿ ದಿನ ಕಡುಬೆಲ್ಲ ಮಾಡ್ತಾರೆ ನೈವೇದ್ಯಕ್ಕೆ, ಆದರೆ ನಮ್ಮ ಮನೆತನದಲ್ಲಿ ಯಾವಾಗಲೂ ಕಿಚಡಿನೇ ಮಾಡೋದು. ಕಿಚಡಿ ರೆಡಿ ಆಗ್ತಾ ಇದೆ. ನಮ್ಮ ಕಡೆ ನೈವೇದ್ಯಕ್ಕೆ ಕಿಚಡಿನೇ ಇಡೋದು. ನಾಗದೇವರ ಪೂಜೆಗೆ ಕಿಚಡಿ ಶ್ರೇಷ್ಠ ಅಂತೆ. ನೈವೇದ್ಯಕ್ಕೆ ನಾಗದೇವರ ಪೂಜೆಗೆ ಕಿಚಡಿ ನೈವೇದ್ಯ ಶ್ರೇಷ್ಠ. ಫ್ರೆಂಡ್ಸ್, ಟೈಮ್ ಈಗ 12:30. ನಾನು ಅಡುಗೆ ಕೆಲಸ ಎಲ್ಲ ಮುಗೀತು. ನೈವೇದ್ಯಕ್ಕೆ ಕಿಚಡಿ ಕೂಡ ರೆಡಿಯಾಗಿ ಹರಿವಾಣ ಎಲ್ಲ ರೆಡಿ ಮಾಡಿಟ್ಟು ಆಯಿತು. ಈಗ ರೆಡಿಯಾಗಿದ್ದೇನೆ, ಯಾಕಂದರೆ ಈಗ ಭಟ್ರು ಬರೋ ಟೈಮ್ ಆಯಿತು. ಇಲ್ಲಿ ನಮ್ಮ ಕೇರಿಲಿ ಒಂದು ದೊಡ್ಡ ನಾಗರಕಟ್ಟೆ ಇದೆ, ಜಟ್ಕಾಕಟ್ಟೆ ಮತ್ತು ನಾಗರಕಟ್ಟೆ. ಅಲ್ಲಿ ಫಸ್ಟ್ ಪೂಜೆ ಮಾಡ್ತಾರೆ. ಆಮೇಲೆ ಒಬ್ಬೊಬ್ಬರ ಮನೆಯಲ್ಲಿ ನಾಗರಕಟ್ಟೆ ಎಷ್ಟಿರತ್ತೆಲ್ಲ ಅವ್ರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಕೊನೆಗೆ ನಮ್ಮ ಮನೆಗೆ ಬರ್ತಾರೆ. ಸೊ ನಮ್ಮನೆ ಬರೋ ತನಕ ಲೇಟ್ ಆಗುತ್ತೆ. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಕೂಡ ಆಗಿದೆ. ಈಗ ಪೂಜೆಗೆ ಹೋಗೋದಷ್ಟೇ. ಇದು ನಮ್ಮ ಮನೆಯ ನಾಗರಕಟ್ಟೆ. ಇವತ್ತು ವಿಶೇಷವಾದ ಪೂಜೆ ಇದೆ ನಾಗಪಂಚಮಿಯ ನಿಮಿತ್ತ. ಹಾಗಾಗಿ ಎಲ್ಲರೂ ಕೂಡ ಹರಿವಾಣ, ಹಾಲು, ನೈವೇದ್ಯಕ್ಕೆ ಮತ್ತು ಅಭಿಷೇಕಕ್ಕೆ ಹಣ್ಣುಗಳು ಎಲ್ಲ ತಂದಿಟ್ಟಿದ್ದಾರೆ. ಈ ನಾಗದೇವತೆ ನಮ್ಮ ಕುಟುಂಬದ ರಕ್ಷಕ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರ ಕಾಲದಲ್ಲಿ ನಡೆದು ಬಂದಂತಹ ನಾಗಪಂಚಮಿಯ ದಿನ ಇದು ತುಂಬ ವಿಶೇಷವಾದ ದಿನ ಅಂದ್ಕೊಂಡು ಪೂಜೆ ಸಲ್ಲಿಸ್ತೇವೆ ನಾವೆಲ್ಲ. ಅದೇ ರೀತಿ ಈಗಲೂ ಕೂಡ ಮುಂದುವರಿಸ್ಕೊಂಡು ಬಂದಿದ್ದೇವೆ. ನಾಗರಕಟ್ಟೆಗೆ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಅರ್ಚಕರು ಬಂದು ಪೂಜೆ ಮಾಡಬೇಕು. ಇನ್ನು ಅವರು ಅರ್ಚಕರು ಬಂದು ನಾಗರಕಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ, ಹೂವಿನಿಂದ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ. ಇಂತಹ ನಾಗಪಂಚಮಿಯ ದಿನ ತುಂಬ ವಿಶೇಷವಾಗಿ ಅಲಂಕಾರ ಕೂಡ ಮಾಡಲಾಗ್ತದೆ. ಈ ಹಬ್ಬ ಅಂದರೆ ಕೇವಲ ನೈವೇದ್ಯ ಪೂಜೆ ಮಾಡೋದಷ್ಟೇ ಅಲ್ಲ, ನಮ್ಮ ಹಿಂದಿನಿಂದ ಬಂದಂತಹ ಈ ವಿಶೇಷ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನಮ್ಮ ನಾಗದೇವತೆ ನಮ್ಮೆಲ್ಲರ ರಕ್ಷಕ, ನಮ್ಮ ಕುಟುಂಬದ ರಕ್ಷಕ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿಯೇ ನಾವು ವಿಶೇಷವಾಗಿ ಕಿಚಡಿಯನ್ನು ತಯಾರಿಸಿ ನೈವೇದ್ಯಕ್ಕೆ ಇಡ್ತೇವೆ. ನೈವೇದ್ಯ ಕೂಡ ಆಯಿತು, ಪೂಜೆ ಕೂಡ ಆಗ್ತಾ ಇದೆ.
ಮನೇಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಆಚರಿಸುವಂಥ ಹಬ್ಬ. ನಮ್ಮ ಹಸ್ಬೆಂಡ್ ಕೂಡ ಬಂದು ಸೇರಿದರು. ಈ ರೀತಿ ಎಲ್ಲರೂ ಕೂಡ ಸೇರಿ ಹಬ್ಬ ಆಚರಿಸಿದ್ರೆ ಎಷ್ಟು ಖುಷಿಯಲ್ಲ, ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಈ ನಾಗಪೂಜೆ ನಾಗರಿಗೆ ಮಾತ್ರ ಅಲ್ಲ, ಎಲ್ಲ ಜೀವ ಜಂತುಗಳಿಗೂ ಕೂಡ ಒಂದು ಸಲ್ಲಿಸುವಂಥ ಪೂಜೆ ಅಂತ ಹೇಳ್ಬೋದು. ಹಾಗೆ ಈಗ ಅರ್ಚಕರು ಹೇಳಿಕೆ ಮಾಡಿ ನಮ್ಮ ಹರಿವಾಣ ನಮಗೆ ಕೊಡ್ತಾ ಇದ್ದಾರೆ. ನಾವು ಕೂಡ ನಿಂತ್ಕೊಂಡಿದ್ವಿ, ನಮಗೂ ಕೂಡ ಹೇಳಿಕೆ ಮಾಡಿ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಅರ್ಚಕರು ನಾಗದೇವರ ಹತ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ನಮಗೆ ಏನು ಬೇಕು ಅದನ್ನೆಲ್ಲ ಕೇಳಿಕೊಂಡು ನಾಗದೇವರ ಹತ್ರ ಹೇಳಿ ಬಂದ್ವಿ. ಪೂಜೆ ಚೆನ್ನಾಗಿ ಆಯಿತು. ಈಗ ನಾವು ನಮ್ಮ ಹರಿವಾಣ ಎಲ್ಲ ತಗೊಂಡು ನಮ್ಮ ಮನೆ ಹೊರಟ್ವಿ. ಇದು ನಮ್ಮ ಕೇರಿಯಲ್ಲಿ ಇರುವಂತಹ ಜಟಕದೇವ ನಾಗದೇವ ಮಂದಿರ. ಇಲ್ಲೂ ಕೂಡ ಇವತ್ತು ತುಂಬ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ. ಪ್ರತಿ ವರ್ಷ ಕೂಡ ನಾವು ಈ ಪೂಜೆಯಲ್ಲಿ ಭಾಗವಹಿಸ್ತಿದ್ವಿ. ಆದರೆ ಈ ವರ್ಷ ಅಲ್ಲೂ ಕೂಡ ಪೂಜೆ ಆಗ್ತಿತ್ತು. ಅದ್ರ ಜೊತೆಗೆ ನಮ್ಮ ಮನೆಯ ನಾಗದೇವರ ಪೂಜೆ ಒಂದೇ ಸಲ ಆಯಿತು. ಹಾಗಾಗಿ ನಮಗೆ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಆ ನಂತರ ಹೋಗಿ ನಾವು ಹರಿವಾಣ ತೊಗೊಂಡು ಬಂದ್ವಿ. ಟೈಮ್ ಈಗ 5 ಗಂಟೆ ಆಗ್ಲಿಕ್ಕೆ ಬಂತು. ನಾನೀಗ ಈಗ ಪಾತ್ರೆ ತೊಳ್ಕೊಂಡೆ, ಊಟ ಮಾಡಿದ ಪಾತ್ರೆನ ಈಗ ತೊಳ್ಕೊಂಡೆ ನೋಡಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ನಾಗರ ಪೂಜೆ ಆಗಲಿಕ್ಕೆ 2:30 ಆಗೋಯ್ತು. ಬಂದು ಊಟ ಮಾಡುವವರೆಗೂ 3 ಗಂಟೆ ಆಗೋಯ್ತು. ಸೊ ನನಗೆ ತಲೆನೋವು ಸಿಕ್ಕಾಪಟ್ಟೆ ಬೆಳಿಗ್ಗೆಯಿಂದ ತಲೆನೋವು ಬರ್ತಾ ಇತ್ತು. ಯಾಕಂದರೆ ಡೈಲಿ ತಲೆ ಸ್ನಾನ ಮಾಡೋದಿತ್ತು. ಈಗ ಶುಕ್ರವಾರ, ಶನಿವಾರ, ರವಿವಾರ, ಇವತ್ತು ಸೋಮವಾರ 4 ದಿನ ಕಂಟಿನ್ಯೂಸ್ ಆಗಿ ತಲೆ ಸ್ನಾನ ಮಾಡಿದ್ದು. ಸೊ ಹಾಗಾಗಿ ತಲೆನೋವಿತ್ತು. ಊಟ ಮಾಡಿ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಗೆ ಮಲ್ಕೊಂಡು ಬಿಟ್ಟಿದ್ದೆ, ಪಾತ್ರೆ ಆಮೇಲೆ ತೊಳೆದ್ರಾಯ್ತು ಅಂತ. ಸೊ ಹಾಗಾಗಿ ಈಗ ಆ ಪಾತ್ರೆ ಎಲ್ಲ ತೊಳೆದಾಯಿತು. ಫ್ರೆಂಡ್ಸ್, ಕಿಚಡಿ ತಿಂತಾ ಇದ್ದೇನೆ ಈಗ. ಯಾಕಂದರೆ ಆವಾಗ ಊಟ ಮಾಡಿದ ನಾಗರ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಲಿಕ್ಕೆ ಬಂದ್ವಲ್ಲ, ಸೊ ಹಾಗಾಗಿ ಪ್ರಸಾದ ತಿಂದಿರಲಿಲ್ಲ. ಈಗ ನಾನು ಕಿಚಡಿ ತಿಂತಾ ಇದ್ದೇನೆ. ದೇವ್ರ ಪ್ರಸಾದ ಅಲ್ಲ ಅನಗ ಕಿಚಡಿ ಜಾಯಿ ದೇವಾ ಪ್ರಸಾದ. ನಮ್ಮ ಮನೆಗ ಕಿಚಡಿ ಯಾವಾಗಲೇ ಮಾಡಿದ್ರು ಕೂಡ ಅವಳಿಗೆ ತಿನ್ನೋದಿಲ್ಲ. ಒಂದೊಂದ್ಸಲ ತಿಂತಾಳೆ, ಒಂದೊಂದ್ಸಲ ತಿನ್ನೋದಿಲ್ಲ. ದೇವ್ರ ಪ್ರಸಾದ ತಿನ್ನು ಅಂತ ಅಂದರು. ಈಗಷ್ಟೇ ಮ್ಯಾಗಿ ತಿಂದಿದ್ದೆ, ಈಗ ತಿನ್ನೋದಿಲ್ಲ ಅಂತಾಳೆ ನೋಡಿ. ಮಕ್ಕಳು ಹಾಗೆ, ಮ್ಯಾಗಿ ಮುಂದೆ ದೇವ್ರ ಪ್ರಸಾದನೂ ಅವ್ರಿಗೆ ಏನೂ ಅಲ್ಲ ಅನಿಸ್ತದಲ್ಲ. ದೇವ್ರ ಪ್ರಸಾದ ಅಂತ ಸ್ವಲ್ಪ ತಿಂದಿದ್ಲಂತೆ. ಅಂದರೆ ನಾಗರಕಟ್ಟೆಯಲ್ಲಿ ಪ್ರಸಾದ ಅಂತ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಹಂಚ್ತಾರಲ್ಲ, ಅದನ್ನಷ್ಟೇ ತಿಂದಿದ್ದು. ಈಗ ಇನ್ನು ಕಿಚಡಿ ತುಂಬ ಇದೆ ಪ್ರಸಾದಕ್ಕೆ ಮಾಡಿದ್ದು, ಅವಳು ತಿನ್ನೋದಿಲ್ಲ ಅಂತಾಳೆ ಈಗ. ಇದು ಸಂಜೆಯ ಸಮಯ, 6 ಗಂಟೆ. ಎಷ್ಟು ಚೆನ್ನಾಗಿ ಹಕ್ಕಿ ಕೂಗ್ತಾ ಇದೆ ನೋಡಿ. ಈ ಕರೆಂಟ್ ವೈರ್ ಮೇಲೆ ಕೂತ್ಕೊಂಡು ಹಕ್ಕಿ ಕೂಗ್ತಾ ಇದೆ. ಅದನ್ನು ಕೇಳಿದ್ರೆ ಕಿವಿಗೆ ಇಂಪು. ಎಷ್ಟು ಚೆನ್ನಾಗಿ ಹಾಡ್ತಾ ಇದೆ. ಹಾಗೆ ಇವರು ನಮ್ಮ ಭಾವನವರು, ನಮ್ಮ ದೊಡ್ಡ ಮಾವನ ಮಗ. ಇವರು ಬಾಂಬೆದಲ್ಲಿರ್ತಾರೆ. ಈಗ ನಾಗರ ಪೂಜೆಗಂತ ಬಂದಿದ್ದರು ನಮ್ಮ ಮನೆಗೆ. ನಾನು ನಮ್ಮ ರಕ್ಷಿತನ ಮ್ಯಾರೇಜ್ ಆಲ್ಬಮ್ ಎಲ್ಲ ನೋಡ್ತಾ ಇದ್ದೆ. ತುಂಬ ಖುಷಿಯಾಗುತ್ತೆ ಫೋಟೋಸ್ ಎಲ್ಲ ನೋಡಲಿಕ್ಕೆ ಅಲ್ಲ ಫ್ರೆಂಡ್ಸ್. ಅನ್ನ ಹವಸಿ ಮಾಡ್ಕೊಳ್ಳಿಕ್ಕೆ ಬಂದೆ. ಡೈಲಿ ಡ್ಯೂಟಿ ಇದು. ಹಾಲು ತೆಗೆದಿಟ್ಟಿದ್ದೆ ಫ್ರಿಜ್ಜಿಂದ, ಕಾಸ್ಕೊಳ್ಬೇಕು. ಇದು ನೋಡಿ ಎಷ್ಟು ಬೆಳಕಲ್ಲ ಇವತ್ತು ನಮ್ಮ ಕಿಚನ್ನಲ್ಲಿ. ಯಾಕಂದರೆ ಹೊಸ ಬಲ್ಬ್ ತಂದು ಹಾಕಿದ್ದೇನೆ ನೋಡಿ, 18 ವ್ಯಾಟಿಂದು. ಬೆಳಕು ಸರಿ ಬರ್ತಾ ಇರಲಿಲ್ಲ, ಮತ್ತು ಬಲ್ಬು ಒಂಥರ ಪಕ್ಕ ಆಗಿ ಬಂದಾಗೋಯ್ತು ನಿನ್ನೆ. ಸೊ ಇವತ್ತು ಬೇರೆ ಬಲ್ಬ್ ತಂದು ಹಾಕಿದೆ. ಈಗ ಮಶ್ರೂಮ್ ಫ್ರೈ ಮಾಡ್ಕೊಳ್ತೀನಿ. ಮಶ್ರೂಮ್ ಸ್ವಲ್ಪ ತಂದಿದ್ರು, ಅದನ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ರವೆ ಎಲ್ಲ ರೆಡಿ ಮಾಡಿಕೊಂಡೆ. ಮಶ್ರೂಮ್ ಕಟ್ ಮಾಡ್ತಾ ಇದ್ದಾರೆ, ಈಗ ಫ್ರೈ ಮಾಡ್ಕೊಳ್ಬೇಕು. ಬಾಂಬೆದಲ್ಲೆಲ್ಲ ಇಂತಹ ಮಶ್ರೂಮ್ ಸಿಗೋದು ತುಂಬ ಅಪರೂಪ. ಹಾಗಾಗಿ ನಮ್ಮ ಭಾವನವ್ರು ಬಂದಿದ್ದಾರೆ ಅಂತ ಅವರಿಗಾಗಿ ಮಶ್ರೂಮ್ ಫ್ರೈ ಮಾಡ್ತಾ ಇದ್ದೇನೆ. ಅಲ್ಲಿ ಸಿಗೋದು ತುಂಬ ರೇರ್. ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಉಪ್ಪಿಟ್ಟೇನು ಮಾಡಿದ್ದೆ ಅಲ್ಲ, ಅದು ಕ್ವಾಂಟಿಟಿ ಸ್ವಲ್ಪ ಹೆಚ್ಚಾಗಿತ್ತು. ಮತ್ತು ಅವಲಕ್ಕಿನೂ ಕಲಿಸಿದ್ದೆ ಅಲ್ಲ, 2 ರೀತಿ ಮಾಡಿದ್ರಿಂದ ತುಂಬ ಜಾಸ್ತಿ ಉಳಿತು ಉಪ್ಪಿಟ್ಟು. ಮತ್ತು ಅದನ್ನ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂಥೇಳಿ ಬಿಸಿ ಮಾಡಿ ಅದನ್ನೇ ತಿಂದೆ. ಮತ್ತು ಮಶ್ರೂಮ್ ಫ್ರೈ ಮಾಡಿದ್ದೆ ಅಲ್ಲ, ಮಶ್ರೂಮ್ ಫ್ರೈ ಕೂಡ ತಿಂದಾಯಿತು. ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಕಟ್ಟೆನೆಲ್ಲ ಒರೆಸ್ಕೊಂಡಿದ್ದಾಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾಳೆ ಸಿಗೋಣ. ನಮ್ಮ ಮನೆಯಲ್ಲಂತೂ ನಾಗದೇವರ ಪೂಜೆ ತುಂಬ ಚೆನ್ನಾಗಿ ಆಯಿತು. ತುಂಬ ಖುಷಿಯಾಗಿ ಎಲ್ಲ ಸೇರಿ ನಾಗದೇವರ ಪೂಜೆಯನ್ನು ಆಚರಿಸಿದ್ವಿ.
ಎಲ್ಲರ ಮನಗಳಲ್ಲೂ ಸಂತೋಷ ಸುಖ ಸಮೃದ್ಧಿ ನೆಲೆಸಲಿ ಅಂತ ನಾಗದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾಗಪೂಜೆಯನ್ನು ಮುಗಿಸ್ಕೊಂಡ್ವಿ. ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಊಟ ಆದ ನಂತರ ಪಾತ್ರೆಗಳನ್ನ ತೊಳೆದು ಕಿಚನ್ ಕಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಈಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ನಿಮಗೆಲ್ರಿಗೂ ಇವತ್ತಿನ ನಾಗದೇವತೆ ಪೂಜೆಯ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.